Krishna, chapter 15, shloka 7. Mamaivansho jiva loke jiva bhuta sanatanaha mana sastani indriyani prakriti sthani karshati. Translation: the living entities in the conditioned world are my internal fragmental parts. Due to conditioned life, they are struggling very hard with the six senses, which include the mind. Hare Krishna. सर्वस्य चाह हृदि सन्निविष्टः मत्तः स्मृतिः ज्ञान अपोहनं च हरे कृष्ण. अध्याय 15 ಶ್ಲೋಕ 15. ಸರ್ವಸ್ಯ ಚಾಹ ಹೃದಯ ಸನ್ನಿವಿಷ್ಟಃ ಮತ್ತಃ ಸ್ಮೃತಿ ಜ್ಞಾನೋಪಹಾನಂ ಚ ವೈದೇಶ ಸರ್ವೈ ರಹಮೇವ ವೇದ್ಯೋ ವೇದಾಂತಕೃತ್ ವೇದ ವಿದೇಹ ಚಾಹಂ. ಶೀಲ ಪ್ರಭುಪಾದವರಿಂದ ಅನುವಾದ. ನಾನು ಪ್ರತಿಯೊಬ್ಬರ ಹೃದಯದಲ್ಲಿ ನೆಲೆಸಿದ್ದೇನೆ. ಸ್ಮರಣೆ, ಜ್ಞಾನ ಮತ್ತು ಮರೆವು ನನ್ನಿಂದ ಬರುತ್ತವೆ. ಎಲ್ಲ ವೇದಗಳಿಂದ ತಿಳಿಯಬೇಕಾದವನು ನಾನು. ವೇದಾಂತ ಕರ್ತೃ ನಾನು. ವೇದಗಳನ್ನು ತಿಳಿದುವನು ನಾನು. ಹರೇ ಕೃಷ್ಣ. असम्मूढो जानाति पुरुषोत्तमं स सर्वविद् भजति मां सर्वभावेन भारत. ಹರೇ ಕೃಷ್ಣ. ಅಧ್ಯಾಯ 15 ಶ್ಲೋಕ 19. ಯೋ ಮಾಮೇವ ಅಸಂಬೂಢೋ ಜಾನಾತಿ ಪುರುಷೋತ್ತಮಂ ಸ ಸರ್ವವಿಧಿ ಭಜತಿ ಮಾಂ ಸರ್ವಭಾವೇನ ಭಾರತ. ಟ್ರಾನ್ಸ್ಲೇಷನ್: Whoever knows me as the Supreme Personality of Godhead without doubting is the knower of everything. He therefore engages himself in full devotional service to me, O son of Bharata. Hare Krishna. Hare Krishna. Chapter 18, Shloka 42. Shamodamastapah Saucham Shantirarjavameva Cham Gnanam Vijnanamastakhyam Brahmakarma Swabhavajam. Hare Krishna. ಶ್ರೀಲ ಪ್ರಭುಪಾದ ಅವರಿಂದ ಅನುವಾದ. ಶಾಂತಿ ಸ್ವಭಾವ, ಆತ್ಮ ಸಂಯಮ, ತಪಸ್ಸು, ಸಹನೆ, ಪ್ರಾಮಾಣಿಕತೆ, ಜ್ಞಾನ, ವಿವೇಕ ಮತ್ತು ಆಸ್ತಿಕ. ಈ ಸಹಜ ಗುಣಗಳಿಂದ ಬ್ರಾಹ್ಮಣರು ಕರ್ಮವನ್ನು ಮಾಡುತ್ತಾರೆ. ಹರೇ ಕೃಷ್ಣ. ಅಧ್ಯಾಯ 18 ಶ್ಲೋಕ 54. ಬ್ರಹ್ಮಭೂತಃ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಸಮಃ ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಂ. ಶೀಲ ಪ್ರಭುಪಾದ ಅವರಿಂದ ಅನುವಾದ. ಹೀಗೆ ಆಧ್ಯಾತ್ಮಿಕ ನೆಲೆಯಲ್ಲಿರುವವನು ಕೂಡಲೇ ಪರಮ ಬ್ರಹ್ಮನನ್ ಸಾಕ್ಷಾತ್ಕಾರವನ್ನು ಪಡೆಯುತ್ತಾನೆ ಮತ್ತು ಸಂಪೂರ್ಣವಾಗಿ ಪ್ರಸನ್ನನಾಗುತ್ತಾನೆ. ಅವನು ಯಾವಾಗಲೂ ಶೋಕಿಸುವುದಿಲ್ಲ ಅಥವಾ ಏನನ್ನು ಬಯಸುವುದಿಲ್ಲ. ಅವನು ಎಲ್ಲ ಜೀವಿಗಳನ್ನು ಒಂದೇ ಸಮಾನಾಗಿ ಕಾಣುತ್ತಾನೆ. ಇಂತಹ ಸ್ಥಿತಿಯಲ್ಲಿ ಅವನು ನನ್ನ ಪರಿಶುದ್ಧ ಭಕ್ತಿ ಸೇವೆಯನ್ನು ಪಡೆಯುತ್ತಾನೆ. ಹರೇ ಕೃಷ್ಣ. Krishna Hare Hare